ಪೊಲೀಸ್ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ದೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಿಕ್ಕೆ ಈಗ ಹೊರಟಿದ್ದಾರೆ ಕಾರ್ಯಕರ್ತರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಮದ್ದೂರಿನಲ್ಲಿ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ. ಪೊಲೀಸ್ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ವಿಚಾರವಾಗಿ ಇವತ್ತು ಬೆಳಗ್ಗೆ ಪ್ರತಿಭಟನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ. ಹೀಗಾಗಿ ಈ ಘಟನೆಗಳನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಮದ್ದೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಿಕ್ಕೆ ಕಾರ್ಯಕರ್ತರು ಹೊರಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿಯ ಮಧ್ಯೆ ಕೂತು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮದ್ದೂರಿನ ಶಾಸಕರಾಗಿರುವಂತಹ ಕದಲೂರು ಉದಯ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಉದಯ್ ಅವರೇ ನಮಸ್ಕಾರ. ನಿನ್ನೆ ನಡೆದಿರುವಂತಹ ಘಟನೆ, ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಅದಾದ ನಂತರ ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಲಾಠಿ ಚಾರ್ಜ್ ಕೂಡ ನಡೆಯಿತು. ಏನ್ ಹೇಳ್ತೀರಿ ಘಟನೆ ಬಗ್ಗೆ? ಇದು ನಮ್ಮಲ್ಲಿ ಈ ತರದ ಯಾವ್ದು ಘಟನೆ ಕೂಡ ಹಿಂದಿನಿಂದ ನಡೆದಿಲ್ಲ ಯಾವ್ದೊತ್ತನು. ಇದು ಆಕಸ್ಮಿಕವಾಗಿ ನಿನ್ನೆ ನಡೆದಿದೆ. ನಾನು ಮೊನ್ನೆವರೆಗೂ ಕೂಡ ಎಲ್ಲಾ ಗಣೇಶಗಳ ಪೂಜೆಯಲ್ಲಿ ನಾನೇ ಖುದ್ದಾಗಿ ಭಾಗಿಯಾಗಿ ಎಲ್ಲಾ ಕಡೆ ಹೋಗಿ ಕೂಡ ಬಂದಿದ್ದೆ. ನೆನ್ನೆ ನಾನು ನನ್ನ ಮಗಳ ಕಾಲೇಜ್ ಅಡ್ಮಿಷನ್ಗೋಸ್ಕರ UK ಬಂದು ನಿನ್ನೆ ರಾತ್ರಿ ಇಲ್ಲಿಗೆ ಬಂದು ತಲುಪಿದ ಮೇಲೆ ಅವಾಗ ತಾನೇ ವಿಚಾರ ಗೊತ್ತಾಗಿತ್ತು. ರಾತ್ರಿ ನಾವೆಲ್ಲ ಅಧಿಕಾರಿಗಳ ಜೊತೆ ಫೋನ್ ಮುಖಾಂತರ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಿ ಸೂಕ್ತ ಕ್ರಮ ತಗೋಬೇಕು, ಶಿಸ್ತು ಕ್ರಮ ತಗೊಳ್ಬೇಕು ಕಾನೂನು ರೀತಿ ಅನ್ನುವಂಥದ್ದೆಲ್ಲ ರಾತ್ರಿನೇ ಚರ್ಚೆ ಆಗಿ ರಾತ್ರಿನೇ ಕೆಲವ್ರನ್ನ ವಶಕ್ಕೆ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಇಲ್ಲಿ ಈಗ ಬೆಳಗಿನ ಜಾವ ಈಗ ನಾನು ಎಲ್ರಿಗೂ ಮಾತಾಡ್ತಾ ಇದ್ದೀನಿ ದೂರವಾಣಿ ಮುಖಾಂತರನೇ, ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ನಾವು ಶಾಂತಿ ಪ್ರಿಯರು, ಶಾಂತಿ ಕಾಪಾಡಬೇಕು. ನಮ್ಮ ತಾಲೂಕಿನ ಜನ ಬೇರೆಯವ್ರು ಬಂದು ಇದಕ್ಕೆ ಪ್ರಚೋದನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರು ಕೂಡ ಉದ್ವೇಗಕ್ಕೆ ಒಳಗಾಗಬಾರ್ದು. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳು ಇಂಥ ಅಹಿತಕರ ಘಟನೆಯನ್ನ ನಡೀದಿರೋ ರೀತಿಯಲ್ಲಿ ಕ್ರಮವನ್ನು ವಹಿಸಿ ಕೆಲಸವನ್ನ ನಾವು ನಮ್ಮ ಆಡಳಿತ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಮಾಡ್ತದೆ. ಸರ್, ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆಯಲ್ಲ? ಇದು ನನಗೆ ಮಾಹಿತಿ ಇಲ್ಲ. ನಾನು ಯಾಕಂದ್ರೆ ನೆನ್ನೆ ತಾನೇ ಈ ಕಡೆ UK ಬಂದೆ, ಲಂಡನ್ಗೆ ಬಂದೆ. ಸೊ ನಾನು ರಾತ್ರಿ ಆಗಿತ್ತು, ರಾತ್ರಿನೇ ಕೂಡ ಫೋನ್ ಮುಖಾಂತರ ಚರ್ಚೆ ಮಾಡಿ ಎಲ್ರು ಕೆಲವ್ರನ್ನೆಲ್ಲ ವಶಕ್ಕೆ ತಗೊಂಡಿದ್ದಾರೆ ಈಗಾಗಲೇ.
ವಿಚಾರಣೆ ನಂತರ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಸೊ ಯಾರನ್ನೂ ಕೂಡ ನಾವು ಬಿಡಲ್ಲ, ಅವ್ರ ಮೇಲೆ ಕ್ರಮವನ್ನ ತಗೊಳ್ತೀವಿ. ಕಾನೂನು ಪ್ರಕಾರ ಕ್ರಮವನ್ನ ಮಾಡ್ತಾರೆ ಪೊಲೀಸರು ಕೂಡ. ಉದಯವ್ರೆ, ಈಗ ನೀವೆಲ್ಲಿದ್ದೀರಿ? ಘಟನಾ ಸ್ಥಳಕ್ಕೆ ಹೋಗಿದ್ದೀರಾ? ಪ್ರತಿಭಟನಾ ನಿರತರಲ್ಲಿ ಮಾತಾಡಿದ್ದೀರಾ? ನಾನು ಲಂಡನ್ UK ಬಂದೆ, ನಿನ್ನೆ ರಾತ್ರಿ UK ಬಂದೆ. ನಾನು ಕಾಲೇಜಿಗೆ ಮಗಳನ್ನ ಅಡ್ಮಿಷನ್ ಮಾಡೋದಿತ್ತು, ಇಲ್ಲಿ ಬಂದೆ. ಇಂಡಿಯಾದಲ್ಲಿ ಇಲ್ಲ. ಅಂದ್ರೆ ಯಾರತ್ತಾದ್ರೂ ಮಾತಾಡಿದ್ದೀರಾ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಜೊತೆಗೆ, ಸ್ಥಳೀಯ ನಾಯಕರ ಜೊತೆಗೆ, ಉಸ್ತುವಾರಿ ಸಚಿವರ ಜೊತೆಗೆ? ನಾನು ಮಾತಾಡ್ತಾ ಇದ್ದೀನಿ. ಇವಾಗ ರಾತ್ರಿ ಆಗಿರುತ್ತೋ ರಾತ್ರಿ ಎಲ್ಲಾ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಚರ್ಚೆನ ಮಾಡಿ ಆದಷ್ಟು ಬೇಗ ಕ್ರಮ ತಗೊಂಡು ಆ ಸಂಬಂಧಪಟ್ಟವ್ರನ್ನ ಬಂಧಿಸ್ಬೇಕು. ರಾತ್ರಿನೇ ಏನಾದ್ರೂ ಎಲ್ಲಿದ್ರು ಬರಗಿಲ್ಲ ಬಿಡಬಾರ್ದು ಅನ್ನೋಂತ ಮಾತನ್ನ ಮಾತಾಡಿ ಅವ್ರೆಲ್ರ ಜೊತೆ ಕೂಡ ಚರ್ಚೆಯನ್ನ ಮಾಡಿದೀವಿ. ಈಗೂ ಕೂಡ ಈಗ ಇಲ್ಲಿ ಬೆಳಗಿನ ಜಾವ ಸೊ ಈಗ ಎಲ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲೂ ಅಹಿತಕರ ಘಟನೆ ಮುಂದೆ ಆಗ್ಬಾರ್ದು, ಆ ರೀತಿ ನಮ್ಮ ಎಲ್ಲಾ ಸಂಘಟನೆಯವರು ಇರ್ಬೋದು, ನಮ್ಮ ಯಾರು ಪ್ರಮುಖರ ಜೊತೆ ಎಲ್ಲ ಕೂಡ ಈ ದೂರವಾಣಿಯಲ್ಲಿ ಚರ್ಚೆ ಮಾಡ್ತೀನಿ. ಸರ್, ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರೋದು ಅದು ಕೂಡ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಅದನ್ನು ಕೂಡ ಪೊಲೀಸರ ಈ ರೀತಿಯ ವರ್ತನೆಯನ್ನು ಕೂಡ ಅಲ್ಲಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸರ್. ಈಗ ಅದು ಪೊಲೀಸರು ಅಂದ್ರೆ ಈಗ ಇಡೀ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಈಗ ಏನು ಅಲ್ಲಿ ಆಗಿತ್ತು, ಏನಕ್ಕೆ ಲಾಠಿ ಚಾರ್ಜ್ ಮಾಡಿದ್ರ ಬಗ್ಗೆ ಮಾಹಿತಿ ಕೂಡ ಈಗ ನಾನು ಪಡ್ಕೊಳ್ತೀನಿ. ನಾನು ಮತ್ತೆ ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ. ಮತ್ತೆ ಈಗೆಲ್ಲ ಇವಾಗಷ್ಟೇ ಇಲ್ಲಿ ಬೆಳಗ್ಗೆ ಈಗ ಅಲ್ಲಿಂದ ಮಾತಾಡಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ಸರ್, ಮಂಡ್ಯದಲ್ಲಿ ಈ ರೀತಿಯಾಗಿ ಆಗ್ತಾ ಇಲ್ಲ, ಆದ್ರೆ ಕಳೆದ 2-3 ವರ್ಷಗಳಿಂದ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಈ ರೀತಿಯಾಗಿರುವಂತಹ ಕೋಮುಗಲಭೆಯಂತಹ ಘಟನೆಗಳು ಮಂಡ್ಯದಲ್ಲೂ ಕೂಡ ನಡೀತಾ ಇದೆಯಲ್ಲ? ಇದು ನಡೆಯಲ್ಲ ನಮ್ಮಲ್ಲಿ, ಯಾವತ್ತೂ ಕೂಡ ಆ ತರದ್ದು ಬೆಳವಣಿಗೆ ನಮ್ಮಲ್ಲಿ ಆಗಲ್ಲ, ನಮ್ಮ ಜಿಲ್ಲೆಯಲ್ಲೇ ಆಗಲ್ಲ. ಅದು ಲಾಸ್ಟ್ ಟೈಮು ಕೂಡ ನಾಗಮಂಗಲದಲ್ಲಿ ಒಂದು ಸಣ್ಣ ಘಟನೆ, ಯಾರೋ ಒಬ್ಬ ಅವಿವೇಕಿ ಒಂದು ಸಣ್ಣ ಕಲ್ಲು ಹೊಡೆದು ಈ ತರದ್ ಏನೋ ಒಂದು ಮಾಡಿ ಅದನ್ನ ದೊಡ್ಡದಾಗಿ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣಕರ್ತ ಆಗಿದ್ದ. ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಯಾರೋ ಬಹುಶಃ ತಿಳುವಳಿಕೆ ಇಲ್ದಿರೋನೋ ತಿಳುವಳಿಕೆ ಇರೋನೋ ಈಗ ಅದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಕದಲೂರು ಉದಯ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.